ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ವ್ಯಕ್ತಿಗಳಿಗೆ ಎಸ್ಐಟಿಯಿಂದ ನೋಟಿಸ್, ಸೌಜನ್ಯ ಮನೆಗೆ ವಿಜಯೇಂದ್ರ ಭೇಟಿ ಕುರಿತು ಟೀಕೆ, ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ಇಡಿ, ಎನ್ಐಎ ತನಿಖೆಗೆ ಬಿಜೆಪಿ ಜೊತೆ ರಾಜ್ಯದ ಮಠಾಧೀಶರಿಂದ ಅಮಿತ್ ಶಾಗೆ ಮನವಿ. ಇವು ಧರ್ಮಸ್ಥಳ ಪ್ರಕರಣದಲ್ಲಿ ಈ ವಾರದ ಬೆಳವಣಿಗೆ. ಆದರೆ ಇತ್ತೀಚೆಗೆ ಸಚಿವ ಸ್ಥಾನದಿಂದ ವಜಾಗೊಂಡಿರುವ ರಾಜಣ್ಣ ಬಿಜೆಪಿ ಸೇರ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿದ್ದು, ಇದಕ್ಕೆ ರಾಜಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಸತತ 7ನೇ ಬಾರಿ ಡಿಸಿಸಿ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಅಮೆರಿಕದ ಜೊತೆ ಟ್ಯಾರಿಫ್ ಕುರಿತಾಗಿ ಭಾರತದ ಸಂಬಂಧ ಹದಗೆಟ್ಟಿರುವ ನಡುವೆ ನರೇಂದ್ರ ಮೋದಿ ಚೀನಾಗೆ ಭೇಟಿ ನೀಡಿದ್ದು, ಇದರ ಪರಿಣಾಮದ ಕುರಿತು ಚರ್ಚೆ ನಡೆದಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಧರ್ಮಸ್ಥಳ ಪ್ರಕರಣ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತಲೂ ಜಾಸ್ತಿ ಕುತೂಹಲ ಮೂಡಿಸಿರೋ ಪ್ರಕರಣ. ಕೇಳಿಬಂದ ಆರೋಪ, ತನಿಖೆ ಎಲ್ಲವೂ ಅಪರೂಪದ ಪ್ರಕರಣವಾಗಿ ಇಡೀ ದೇಶದ ಗಮನ ಸೆಳೆದಿದೆ. ಪ್ರಕರಣದಲ್ಲಿ ಅಪರಾಧ ಕಾನೂನು ತನಿಖೆಗಿಂತ ಹೆಚ್ಚು ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಿರೋದು ಇದರ ರಾಜಕೀಯ ಸಿದ್ಧಾಂತದ ಹೋರಾಟ. ಸತ್ಯ ಮತ್ತು ನ್ಯಾಯವನ್ನು ಬಿಟ್ಟು ಬೇರೆಯೇ ಆಯಾಮದಲ್ಲಿ ಪ್ರಕರಣ ಮುಂದುವರಿತಾ ಇದೆ. ಆದರೆ ಈ ಯಾವ ರಾಜಕೀಯದ ಆಟವೂ ಎಸ್ಐಟಿ ಮೇಲೆ ಪರಿಣಾಮ ಬೀರಿದಂತೆ ಕಾಣದು. ಅದು ಅದರ ಪಾಡಿಗೆ ಹಲವು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಈ ವಾರ ಎಸ್ಐಟಿ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳಾಗಿ ನಂತರ ಆರೋಪ ಮುಕ್ತರಾಗಿದ್ದ ಉದಯ್ ಕುಮಾರ್ ಜೈನ್ ಮತ್ತು ಧೀರಜ್ ಕೆಲ್ಲ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟಿತ್ತು. ಉದಯ್ ಎಸ್ಐಟಿ ಮುಂದೆ ಹಾಜರಾಗಿದ್ದ. ಆದರೆ ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ್ದ ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈ ಬಗ್ಗೆ ಖುದ್ದು ಪ್ರತಿಕ್ರಿಯೆ ಕೊಟ್ಟಿರುವ ಉದಯ್, ಸೌಜನ್ಯ ಪ್ರಕರಣದ ಬಗ್ಗೆ ಯಾವುದೇ ಪ್ರಶ್ನೆ ಎಸ್ಐಟಿಯಿಂದ ಬಂದಿಲ್ಲ, ಕೆಲವು ವೈಯಕ್ತಿಕ ಮಾಹಿತಿಯನ್ನ ಕೇಳಿದ್ರು ಅಂತ ಹೇಳಿದ್ದಾರೆ. ಇವರನ್ನ ವಿಚಾರಣೆ ಮಾಡಿದ ತಕ್ಷಣ ಸೌಜನ್ಯ ಪ್ರಕರಣ ರೀಓಪನ್ ಅಂತ ಹೇಳೋದಕ್ಕಾಗೋದಿಲ್ಲ. ಆರೋಪಿತ ಚಿನ್ನಯ್ಯನ ಹೇಳಿಕೆಯಲ್ಲಿ ಬಂದಿರುವ ಮತ್ತು ಅದಕ್ಕೆ ಸಂಬಂಧಿಸಿದ ಅನೇಕ ಸ್ಥಳೀಯರನ್ನ ಎಸ್ಐಟಿ ವಿಚಾರಣೆಗೆ ಕರೆಸಿದೆ ಮತ್ತು ಮಾಹಿತಿಯನ್ನ ಕಲೆ ಹಾಕಿದೆ. ಇದು ತನಿಖೆಯ ಒಂದು ಭಾಗ ಅಷ್ಟೇ. ತನಿಖೆ ಸಂದರ್ಭ ಮಹತ್ವದ ಸುಳಿವು, ಸಾಕ್ಷಿ ಮಾಹಿತಿ ಸಿಕ್ಕರೆ ಮುಂದಿನದನ್ನ ಎಸ್ಐಟಿ ತೀರ್ಮಾನ ಮಾಡುತ್ತೆ. ಆದರೆ ಆ ಸಾಧ್ಯತೆಯಂತೂ ಇದ್ದೇ ಇದೆ. ಚಿನ್ನಯ್ಯನ ಹೇಳಿಕೆ, ಸೌಜನ್ಯ ತಾಯಿ ದೂರು ಎಲ್ಲವೂ ಎಸ್ಐಟಿ ಮುಂದೆ ಇದೆ. ಅಲ್ಲಿರುವ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸುತ್ತಿದ್ದಾರೆ. ಈ ನಡುವೆ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದ್ದು, ಕೆಲವು ಎನ್ಜಿಒಗಳ ಬ್ಯಾಂಕ್ ದಾಖಲೆಯ ಪರಿಶೀಲನೆ ನಡೆಸಿದೆ. ಈ ಮಧ್ಯೆ ಬಿಜೆಪಿ ಪ್ರಕರಣವನ್ನು ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿದೆ. ಇದಕ್ಕೆ ಪೂರಕವಾಗಿ ರಾಜ್ಯದ ಕೆಲವು ಮಠಾಧೀಶರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಮನವಿ ಮಾಡಿದ್ದಾರೆ. ಎನ್ಐಎಗೆ ವಹಿಸುವ ಅಪರಾಧ ಏನ್ ನಡೆದಿದೆ ಅನ್ನೋದೇ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಆದರೆ ಎಲ್ಲವೂ ಸಾಧ್ಯ ಅನ್ನುವ ಸ್ಥಿತಿ ಇರುವಾಗ ಯಾವುದೋ ರೂಪದಲ್ಲಿ ಎನ್ಐಎ ಬಂದರೂ ಕೂಡ ಅಚ್ಚರಿ ಇಲ್ಲ. ಇದರ ನಡುವೆ ಕಳೆದ ಭಾನುವಾರ ಜೆಡಿಎಸ್ ಮತ್ತು ಸೋಮವಾರ ಬಿಜೆಪಿ ಧರ್ಮಸ್ಥಳಕ್ಕೆ ಚಲೋ ನಡೆಸಿದ್ರೆ ಕಾಂಗ್ರೆಸ್ ಕೂಡ ಯಾತ್ರೆ ಹೊರಟಿದೆ. ಮೈತ್ರಿ ಇದ್ರೂ ಜೆಡಿಎಸ್ ಮತ್ತು ಬಿಜೆಪಿ ಪ್ರತ್ಯೇಕ ಯಾತ್ರೆಯನ್ನ ಮಾಡಿದ್ವು. ಜೆಡಿಎಸ್ನ ಹಲವರು ಇದಕ್ಕೆ ಆಂತರಿಕ ವಿರೋಧ ವ್ಯಕ್ತಪಡಿಸಿದ್ರು. ಪಕ್ಷ ತೀರ್ಮಾನವನ್ನು ತೆಗೆದುಕೊಳ್ತು. ಮತ್ತಿದರಲ್ಲಿ ಕೆಲವು ನಾಯಕರು ಭಾಗಿಯಾಗಿರಲಿಲ್ಲ. ನಿಖಿಲ್ ಕುಮಾರ್ ನೇತೃತ್ವದಲ್ಲಿ ಈ ಯಾತ್ರೆ ನಡೆದಿದ್ದು, ರಾಜ್ಯದ ನಾಯಕತ್ವದ ಚುಕ್ಕಾಣಿ ಹಿಡಿಯೋಕೆ ಅವರಿಗೆ ಇದೆಷ್ಟರ ಮಟ್ಟಿಗೆ ಸಹಕಾರಿಯಾಗಬಲ್ಲದೋ ಗೊತ್ತಿಲ್ಲ. ಕರಾವಳಿಯಲ್ಲಿ ಜೆಡಿಎಸ್ಗೆ ಅಂತಹ ನೆಲೆಯೇನೂ ಇಲ್ಲ. ಈಗ ಈ ಯಾತ್ರೆಯಿಂದ ನೆಲೆ ವಿಸ್ತರಿಸತ್ತೋ ಅಥವಾ ಇರುವ ನೆಲೆಯನ್ನು ಕಳೆದುಕೊಳ್ಳುತ್ತೋ ಅನ್ನೋದಕ್ಕೆ ಸ್ವಲ್ಪ ದಿನ ಕಾಯಬೇಕಾಗತ್ತೆ ಉತ್ತರ ಸಿಗಬೇಕು ಅಂತಂದ್ರೆ. ಇನ್ನು ಬಿಜೆಪಿ ಕರಾವಳಿಯಲ್ಲಿ ಒಂದು ಸೊಳ್ಳೆಗೆ ತೊಂದರೆ ಆದರೂ ಬೀದಿಗಿಳಿದು ಹೋರಾಡಬಲ್ಲ ಮತ್ತು ನ್ಯಾಯ ಒದಗಿಸಬಲ್ಲ ಕಟ್ಟರ್ ಹಿಂದುತ್ವ ಪಕ್ಷ. ಆದರೆ ಆ ಸೊಳ್ಳೆ ಬೇರೆ ಧರ್ಮೀಯರಿಂದ ಅಥವಾ ಎಡಪಂಥೀಯರಿಂದ ತೊಂದರೆಗೆ ಸಿಕ್ಕಿರಬೇಕು. ಕಂಡೀಷನ್ಸ್ ಅಪ್ಲೈಸ್. ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಮತ್ತು ದೇವರನ್ನ ಮತ್ತು ಧರ್ಮಾಧಿಕಾರಿಗಳನ್ನ ಕಾಪಾಡೋಕೆ ಯಾತ್ರೆ ನಡೆಸಿದ ಬಿಜೆಪಿಗರಿಗೆ ಅದೇ ತಿರುಗ್ಬಾಣ ಆಗಿದೆ. ಮಾತ್ರವಲ್ಲ, ನಾಯಕರೊಳಗಿನ ಕಿತ್ತಾಟ, ವೈಮನಸ್ಸು ಮತ್ತೊಮ್ಮೆ ಬಯಲಾಗಿದೆ. ವೇದಿಕೆಯಲ್ಲಿ ಕರಾವಳಿಯ ಕಟ್ಟರ್ ಹಿಂದುತ್ವದ ಬಿಜೆಪಿ ನಾಯಕರಿಗೆ ಮಾತಾಡೋಕೆ ಅವಕಾಶ ಸಿಕ್ಕಿಲ್ಲ. ಸುನಿಲ್ ಕುಮಾರ್, ಸದಾನಂದಗೌಡ, ವಿಶ್ವೇಶ್ವರ ಹೆಗಡೆ ಕಾಗೇರಿಯಂತಹ ನಾಯಕರು ಕೇವಲ ಜನರತ್ತ ಕೈ ಬೀಸಿ ತೆರಳಿದ್ದಾರೆ. ಕಾರ್ಯಕರ್ತರು ನಿರೀಕ್ಷಿತ ಸಂಖ್ಯೆಯಲ್ಲಿ ಬಂದಿರಲಿಲ್ಲ. ಫಾರಿನ್ ಫಂಡಿಂಗ್, ಷಡ್ಯಂತ್ರ, ಮುಸ್ಲಿಂ ಇವೆಲ್ಲವೂ ಬಿಜೆಪಿಗರ ಭಾಷಣದಲ್ಲಿ ಬಂತು. ಆದರೆ ಕಮ್ಯುನಿಸ್ಟರನ್ನ ಹೆಚ್ಚು ಬೈಯದಂತೆ ರಾಜ್ಯ ಬಿಜೆಪಿ ನಾಯಕರನ್ನ ಕಟ್ ಹಾಕಿದ್ದು ಪ್ರಧಾನಿ ಮೋದಿ. ಯಾಕಂದ್ರೆ ಅದೇ ಹೊತ್ತಿಗೆ ಮೋದಿ ಚೀನಾ ಅಧ್ಯಕ್ಷರ ಜೊತೆ ಕೈ ಹಿಡಿದು ಬಾಯಿ ಬಾಯಿ ಅಂತಿದ್ರು. ಇನ್ನುಳಿದಂತೆ ಅವರ ಯಥಾಪ್ರಕಾರ ಭಾಷಣ ಮುಂದುವರಿಯಿತು. ಈ ಕಾರ್ಯಕ್ರಮದ ನಂತರ ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಲ್ಲದೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಕಾನೂನು ವೆಚ್ಚ ಭರಿಸೋದಾಗಿಯೂ ಹೇಳಿದ್ರು. ವಿಜೇಂದ್ರ ಈ ಭೇಟಿನೇ ಅವರನ್ನ ಮುಜುಗರಕ್ಕೆ ಈಡು ಮಾಡಿದ್ದಲ್ಲದೆ ಪಕ್ಷದೊಳಗೂ ಅಸಮಾಧಾನವನ್ನ ಮೂಡಿಸಿದೆ. ಒಂದ್ ಕಡೆ ಧರ್ಮಸ್ಥಳದ ಪ್ರಭಾವಿಗಳ ಪರ ಯಾತ್ರೆ ಮಾಡ್ತಾರೆ, ಮತ್ತೊಂದು ಕಡೆ ತಮ್ಮ ಮಗಳ ವಿಚಾರದಲ್ಲಿ ಅದೇ ಕುಟುಂಬದ ಬಗ್ಗೆ ಆರೋಪ ಮಾಡ್ತಿರೋ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ನಿಮ್ ಜೊತೆ ತಾವಿದ್ದೀವಿ ಅಂತ ಹೇಳ್ತಾರೆ. ಇದೆಂಥ ಡಬಲ್ ಸ್ಟ್ಯಾಂಡರ್ಡ್? ಸಂತ್ರಸ್ತ ಮತ್ತು ಆರೋಪಿ ಪರ ಏಕಕಾಲಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಆಗತ್ತಾ?
ಸೌಜನ್ಯ ಪ್ರಕರಣ ಹಳ್ಳ ಹಿಡಿಯೋಕೆ ಇದೇ ಬಿಜೆಪಿ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಅಂದಿನ ಗೃಹ ಮಂತ್ರಿ ಆರ್ ಅಶೋಕ್ ಅವರು ನೇರ ಕಾರಣ. ಪ್ರಕರಣವನ್ನ ಹಳ್ಳ ಹಿಡಿಸಿ ಆನಂತರ ಅವರದ್ದೇ ಪಕ್ಷದ ಅನೇಕರು ಸೌಜನ್ಯ ಕುಟುಂಬದವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಇದನ್ನೇ ಸೌಜನ್ಯ ತಾಯಿ ವಿಜೇಂದ್ರ ಭೇಟಿ ವೇಳೆನೂ ಹೇಳಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಾಗಿರುವ ಅನ್ಯಾಯವನ್ನ ವಿಜೇಂದ್ರ ಎದುರು ಬಿಡಿಸಿಟ್ಟಿದ್ದು ವಿಡಿಯೋದಲ್ಲಿ ಸೆರೆಯಾಗಿದೆ. ಅದರಿಂದ ಬಿಜೆಪಿಗೆ ತೀವ್ರ ಮುಖಭಂಗ ಆಗಿದೆ. ಸೌಜನ್ಯ ಮಾವ ಬರ್ತಾ ಇದ್ದಂತೆ ಶಾಸಕ ಹರೀಶ್ ಪೂಂಜಾ ನೇತೃತ್ವದಲ್ಲಿ ಅಲ್ಲಿದ್ದ ಟೀಮ್ ಹೊರಟಿದೆ. ಇದನ್ನೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿಗೆ ಪ್ರಶ್ನೆ ಮಾಡಿದ್ದು ಮತ್ತವರ ಪ್ರಶ್ನೆ ಸರಿಯಾಗೇ ಇದೆ. ಆದರೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೆಲವು ಪ್ರಶ್ನೆಯನ್ನ ಕೇಳಬೇಕಿದೆ. ನೀವು ಅಂತಂದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾರ ಪರ? ನೀವೇ SITಯನ್ನು ರಚನೆ ಮಾಡಿ ನೀವೇ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಕುಟುಂಬದ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತೀರಿ. ಇದನ್ನ ಮೊದಲು ಸ್ಪಷ್ಟಪಡಿಸಬೇಕಲ್ವಾ ನೀವು? ಬಿಜೆಪಿಗರು ಮತ್ತು ಪ್ರಭಾವಿ ಕುಟುಂಬದ ಪರ ಇರೋರು ನೇರವಾಗಿ ನಿಮ್ಮ ಸಂಸದ ಸಸಿಕಾಂತ್ ಸೆಂಥಿಲ್ ಹೆಸರನ್ನ ಹೇಳ್ತಾ ಇದ್ದಾರೆ. ನೀವು ಕೂಡ ಷಡ್ಯಂತ್ರ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಬಿಜೆಪಿಗರ ಆರೋಪವನ್ನ ತಾವು ಕೂಡ ಅನುಮೋದಿಸ್ತೀರಾ? ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡದೇ ಇರೋದಕ್ಕೆ ಏನ್ ಕಾರಣ? ನೀವು ಯಾರ ಪರ? ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಕೂಡ ಯಾಕೆ ಹೋಗಿಲ್ಲ? ಅದು ಮುಗಿದ ವಿಷಯ ಅಂತ ಹಿಂದೆ ನಿಮ್ಮ ಗೃಹ ಮಂತ್ರಿಗಳು ಹೇಳಿದ್ರು. ಹಾಗಿದ್ರೆ ನೀವು ಯಾರ ಪರ? ಬಿಜೆಪಿಗೇನೋ ನೀವು ಪ್ರಶ್ನೆ ಕೇಳಿದ್ದೀರಿ. ಈ ಪ್ರಶ್ನೆಗಳಿಗೆ ತಾವು ಉತ್ತರಿಸಬಹುದಾ? ಸೌಜನ್ಯ ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಒಂದೇ ದೋಣಿಯ ಪಯಣಿಗರಾಗಿದ್ದು ದೋಣಿ ಮಗುಚದಂತೆ ತಡೆಯೋಕೆ ಏನು ಬೇಕಾದರೂ ಮಾಡೋಕೆ ಸಿದ್ಧವಿರೋದು ನಾಡಿನ ಜನಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಕರಾವಳಿಯಲ್ಲಿ ಧರ್ಮ ದ್ವೇಷವನ್ನೇ ಉಸಿರಾಡುವ ಬಿಜೆಪಿಗೆ ಸೌಜನ್ಯ ಪ್ರಕರಣ ದೊಡ್ಡ ಹಿನ್ನಡೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರೋದು ಇದೇ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದುತ್ವ ಕಾರ್ಯಕರ್ತರು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಎಲ್ಲರೂ ಕೂಡ ಅದೇ ಸಿದ್ಧಾಂತದವರು. ಹೀಗಿರುವಾಗ ತನಿಖೆ ನಡೀತಿರುವಾಗಲೇ ಒಂದು ಕುಟುಂಬದ ಪರ ನಿಂತು ಯಾತ್ರೆ ನಡೆಸಿರೋದು ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿಯೂ ದೊಡ್ಡ ಬೆಲೆಯನ್ನ ತೆರಬೇಕಾಗಬಹುದು. SIT ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸ್ತಾ ಇದೆ. ಒತ್ತಡಗಳ ಆಚೆ ನ್ಯಾಯ ಒದಗಿಸುವ ಭರವಸೆ ಇದೆ. ಚಿನ್ನಯ್ಯ ಹೇಳುವ ಆರೋಪ ನಿಜವೇ ಆದ್ರೂ ಅಥವಾ ಷಡ್ಯಂತ್ರ ಆದ್ರೂ ಅದನ್ನ ಬಯಲಿಗೆಳೆಯಲಿದೆ. ಈ ನಡುವೆ ಚಿನ್ನಯ್ಯ ಜೊತೆ ನಿಂತಿದ್ದ ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯ್ ಮತ್ತವರ ತಂಡ ದಿಢೀರ್ ಅಂತ ನಾಪತ್ತೆಯಾಗಿದೆ. ಚಿನ್ನಯ್ಯನ ದೂರಿನ ಹೇಳಿಕೆಯಲ್ಲೂ ಧನಂಜಯ್ ಅವರ ಹೆಸರಿತ್ತು. ಆದರೆ ಈಗ ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಕೆಲವು ಸ್ಥಳೀಯರು ಧನಂಜಯ್ ವಿರುದ್ಧವೂ ದೂರಿತ್ತಿದ್ದಾರೆ. ಇದೆಲ್ಲ ಎಲ್ಲಿ ಹೋಗಿ ತಲುಪತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಆದರೆ ಸದ್ಯಕ್ಕಂತೂ ಮುಗಿಯುವ ಪ್ರಕರಣ ಇದಲ್ವೇ ಅಲ್ಲ. ಇನ್ನು ಈ ವಾರದ ರಾಜಕೀಯ ಬೆಳವಣಿಗೆಗಳನ್ನ ನೋಡೋದಾದ್ರೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಬಲವಾಗಿ ಪ್ರತಿಪಾದನೆ ಮಾಡಿದ ಮಾಗಡಿ ಶಾಸಕ HC ಬಾಲಕೃಷ್ಣ ರಾಜಣ್ಣನವರ ಕುರಿತು ನೀಡಿದ ಒಂದು ಹೇಳಿಕೆ ವಾಗ್ಯುದ್ಧಕ್ಕೆ ಕಾರಣ ಆಯಿತು. ಸಚಿವ ಸ್ಥಾನದಿಂದ ವಜಾಗೊಂಡಿರುವ KN ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆ, ವಿಜೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿಕೆ ಕೊಟ್ಟರು. ಇದಕ್ಕೆ ರಾಜಣ್ಣನವರು ಮತ್ತವರ ಪುತ್ರ MLC ರಾಜೇಂದ್ರ ಕೆರಳಿ ಕೆಂಡವಾದ್ರು. ಅವರ ಹೇಳಿಕೆಯನ್ನ ಖಂಡಿಸೋದ್ರ ಜೊತೆ ರಾಜಣ್ಣನವರು ಬೆನ್ನಿಗೆ ಚೂರಿ ಹಾಕೋ ಜಾಯಮಾನ ತಮ್ಮದಲ್ಲ ಅಂತ ಉತ್ತರಿಸಿದ್ರು. DK ಶಿವಕುಮಾರ್ ಅವರ ಇತ್ತೀಚಿನ ಸಂಘ ಪ್ರೀತಿ ಕುರಿತು ಕಾಂಗ್ರೆಸ್ ಹೈಕಮಾಂಡ್ಗೂ ರಾಜಣ್ಣ ದೂರಿತ್ತಿದ್ರು ಅನ್ನೋ ಮಾಹಿತಿ ಇದೆ. DK ಶಿವಕುಮಾರ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಪರೋಕ್ಷವಾಗಿಯೂ ತಿವಿದಿದ್ರು. ಮತ್ತು ಸಚಿವ ಸ್ಥಾನ ಹೋದ ನಂತರ ರಾಜಣ್ಣ ಪ್ರಬುದ್ಧವಾಗಿ ವರ್ತಿಸುತ್ತಿದ್ದಾರೆ. ಇದೆಲ್ಲ ಕಾರಣಕ್ಕೆ DK ಬಣದ ಬಾಲಕೃಷ್ಣ ಅವರಿಂದ ಈ ತರದ ಹೇಳಿಕೆ ಬಂದಿರೋ ಸಾಧ್ಯತೆಯೂ ಇದೆ. ಈ ನಡುವೆ KN ರಾಜಣ್ಣನವರು ಸತತ 7ನೇ ಬಾರಿ DCC ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಸಚಿವ ಸ್ಥಾನ ಹೋದ್ರೂ ಕೂಡ ತಮ್ಮ ಪ್ರಭಾವವನ್ನು ಉಳಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳು ಸೆಪ್ಟೆಂಬರ್ ತಿಂಗಳ ಕ್ರಾಂತಿಗೆ ವೇದಿಕೆ ಸಿದ್ಧ ಆಗ್ತಾ ಇದೆಯೋ ಅನ್ನೋ ಅನುಮಾನವನ್ನ ಬಲವಾಗಿಸ್ತಾ ಇದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬರೋಬ್ಬರಿ 7 ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ಭೇಟಿ ನೀಡಿದ್ದು ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. ಜೊತೆಗೆ ರಷ್ಯಾ ಅಧ್ಯಕ್ಷರ ಜೊತೆಯೂ ಮಾತುಕತೆ ನಡೆದಿದೆ. SCO ಶೃಂಗಸಭೆಯಲ್ಲಿ ಭಾಗಿಯಾದ ಭಾರತದ ಪ್ರಧಾನಿ ಚೀನಾ ಮತ್ತು ರಷ್ಯಾ ನಾಯಕರ ಜೊತೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಈ ಭೇಟಿಯನ್ನ ಟೀಕೆ ಮಾಡಿರುವ ಅಮೆರಿಕ ಇಬ್ಬರು ಸರ್ವಾಧಿಕಾರಿಗಳೊಂದಿಗೆ ಭಾರತೀಯ ಪ್ರಧಾನಿ ವೇದಿಕೆಯನ್ನ ಹಂಚಿಕೊಂಡಿದ್ದು ಸರಿಯಲ್ಲ ಅಂತ ಹೇಳಿದೆ. ನರೇಂದ್ರ ಮೋದಿಯವರ ಈ ಭೇಟಿಯ ಸಂದರ್ಭ ಅತ್ಯಂತ ಮುಖ್ಯವಾಗಿದ್ದು, ಒಂದು ಕಡೆ ಅಮೆರಿಕ ಭಾರತದ ವಿರುದ್ಧ ಟ್ಯಾರಿಫ್ ಯುದ್ಧ ಸಾರಿದೆ. ಪಾಕಿಸ್ತಾನ ಜೊತೆ ಅಗತ್ಯಕ್ಕಿಂತ ಹೆಚ್ಚೇ ಹತ್ತಿರವಾಗಿ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದೆ. ಈ ನಡುವೆ ಭಾರತ ತನ್ನ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳೋಕೆ ಪರ್ಯಾಯ ಮಾರ್ಗಗಳತ್ತ ಹೊರಳಿದೆ. ಈ ನಿಟ್ಟಿನಲ್ಲಿ ಈ ಭೇಟಿ ಅತ್ಯಂತ ಮಹತ್ವದ್ದಾಗಿದ್ದು, ಈ ಆಯ್ಕೆ ಭಾರತಕ್ಕೆ ಈ ಕ್ಷಣಕ್ಕೆ ಅನಿವಾರ್ಯವೂ ಆಗಿದೆ. ಆದರೆ ಗಲ್ವಾನ್ ಘರ್ಷಣೆ ನಂತರ ಗಡಿ ಸಮಸ್ಯೆಗೆ ಪರಿಹಾರವನ್ನ ಹುಡುಕದೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ನೇರವಾಗಿ ಬೆಂಬಲ ನೀಡಿದ ಚೀನಾವನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ಅನ್ನೋದು ಪ್ರಶ್ನೆನೇ. ಜಾಗತಿಕ ಮಟ್ಟದಲ್ಲಿ ಭಾರತದ ವಿದೇಶಾಂಗ ನೀತಿ ಮತ್ತದರ ಪ್ರತಿಪಾದನೆಯಲ್ಲಿ ಎಲ್ಲೋ ತಪ್ಪುಗಳಾಗ್ತಾ ಇವೆಯಾ ಅನ್ನೋ ಕಳವಳ ಅನೇಕರನ್ನ ಕಾಡ್ತಿದೆ.
ಪಂಡಿತ್ ನೆಹರು ಅವರು ಅಂದಿಗೆ ನಾವು ರಷ್ಯಾ ಜೊತೆನೂ ಹೋಗೋದಿಲ್ಲ, ಅಮೆರಿಕ ಜೊತೆನೂ ಹೋಗೋದಿಲ್ಲ ಅಂತ ಅಲಿಪ್ತ ನೀತಿಯನ್ನು ಅನುಸರಿಸಿದ್ರು. ಆದರೆ ಎಲ್ಲರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಆದರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಎಲ್ಲವೂ ಅತಿಯಾಗಿ ಹೋಯ್ತಾ? ಇದ್ದಕ್ಕಿದ್ದಂತೆ ದೇಶದ ಪ್ರಧಾನಿಯೊಬ್ಬರು ಪಾಕಿಸ್ತಾನದ ಪ್ರಧಾನಿಯ ಮಗಳ ಮದುವೆಯಲ್ಲಿ ಭಾಗಿಯಾಗ್ತಾರೆ. ಕೆನಡಾ ಭಾರತ ನಡುವಿನ ಸಂಬಂಧವಂತೂ ತೀರಾ ಹದಗೆಟ್ಟು ಹೋಗಿದೆ. ಅಮೆರಿಕ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾರತದ ಪ್ರಧಾನಿಯೊಬ್ಬರು ಕ್ಯಾಂಪೇನ್ ಮಾಡ್ತಾರೆ. ಚೀನಾ ಬ್ಯಾನ್ ಅಂತಾರೆ. ವಿಪಕ್ಷ ನಾಯಕ ರಾಹುಲ್ ಅವರನ್ನ ಚೀನಾ ಏಜೆಂಟ್ ಅಂತ ಕರೀತಾರೆ. ಕಮ್ಯುನಿಸ್ಟರು ದೇಶ ವಿರೋಧಿಗಳು ಅಂತಾರೆ. ಇಷ್ಟೆಲ್ಲ ಮಾಡುವ ಮೂಲಕ ಪ್ರಧಾನಿ ಹುದ್ದೆಯ ಘನತೆ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವ ಕಡಿಮೆ ಆಗುವುದಕ್ಕೂ ಈ ಎಲ್ಲ ಬೆಳವಣಿಗೆ ಸಾಕ್ಷಿಯಾಗಿದೆ. ಅವರು ಮತ್ತವರ PR ಅವರನ್ನ ವಿಶ್ವಗುರು ಅಂತ ಹೇಳ್ಬೋದು. ಆದರೆ ಹಿಂದೆ ದೇಶದ ಪ್ರಧಾನಿಗಳು ಕಾಪಾಡಿಕೊಂಡಿದ್ದ ಡಿಗ್ನಿಟಿಯನ್ನ ಮೋದಿಯವರು ಹಾಗೆ ಕಾಪಿಟ್ಟಿದ್ದಾರಾ ಅಥವಾ ಕಳೆದಿದ್ದಾರಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಚೀನಾ ಆ್ಯಪ್ಗಳನ್ನು ಬಹಿಷ್ಕರಿಸಿದ ರೀತಿ ಈಗ ಅಮೆರಿಕ ಆ್ಯಪ್ಗಳನ್ನು ಬಹಿಷ್ಕರಿಸೋದಕ್ಕೆ ಸಾಧ್ಯ ಆಗತ್ತಾ? ಈ 11 ವರ್ಷಗಳಲ್ಲಿ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ ಅಂತ ಎಷ್ಟು ಸ್ವಾವಲಂಬನೆಯನ್ನ ಸಾಧಿಸಿದ್ದೀವಿ. ಅಮೆರಿಕ ಚೀನಾ ಮೇಲಿನ ನಮ್ಮ ಅವಲಂಬನೆ ಎಷ್ಟಿದೆ? ದೊಡ್ಡ ಮಾತುಗಳು ಬರೀ ಮಾತುಗಳಾಗಿ ಮಾತ್ರ ಉಳ್ಕೊಂಡಿವೆ. ಇವೆಲ್ಲವೂ ಬಹಳ ಮುಖ್ಯ ಆಗತ್ತೆ. ಆದರೆ ನರೇಂದ್ರ ಮೋದಿ ತನ್ನ ಟೀಮ್ ಬದಲಿಸಿದಂತೆ ಅವರ ಬೆಂಬಲಿಗರು ಬದಲಿಸೋಕೆ ತಳಮಟ್ಟದಲ್ಲಿ ಸಾಧ್ಯ ಆಗ್ತಿಲ್ಲ. ಈಗ ಚೀನಾವನ್ನ ಹೊಗಳಿ ಅಮೆರಿಕವನ್ನ ತೆಗಳೋಕೆ ಅವರ ಮನಸ್ಸು ಒಪ್ತಾ ಇಲ್ಲ. ಕಮ್ಯುನಿಸ್ಟ್ರಿಗೆ ಬೈಬೇಕು ಅನ್ನುವ ಅವರ ಆಸೆಗೆ ನರೇಂದ್ರ ಮೋದಿ ಅವರು ತಣ್ಣೀರೆರೆಸಿದ್ದಾರೆ. ಈ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಮತ್ತವರ ಸಿದ್ಧಾಂತ ತುಂಬಿರುವ ದ್ವೇಷ ಅದು. ಇದೆಲ್ಲದರ ಆಚೆ ಭಾರತದ ಆರ್ಥಿಕತೆ ಸುಧಾರಿಸಬೇಕು ಮತ್ತು ಇಲ್ಲಿನ ಉದ್ಯಮಿಗಳು ಮತ್ತು ಕಾರ್ಮಿಕರಿಗೆ ತೊಂದರೆ ಆಗದಂತೆ ನೀತಿಗಳನ್ನು ರೂಪಿಸಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.